ಸೇರಿದಂತೆ ಬೆಳಿಬೇಕಾದ್ರೆ ಸ್ವಲ್ಪ ಇದು ಮಾಡ್ಬೇಕಾದ್ರೆ ಆಮೇಲೆ ನಮ್ಮ ಮುದ್ದಣ್ಣವರು ಆಮೇಲೆ ಹೆಚ್ಚಾಗಿ ನಮ್ಮ ಲೋಕೇಶ್ ಅಣ್ಣವ್ರನ್ನ ಅವ್ರ ಮಾರ್ಗದರ್ಶನ ತಗೊಂಡು ನಮ್ಮ ಭೀಮಶಂಕರ್ ಸಾಹೇಬರು ಆಮೇಲೆ ಡಾಕ್ಟರ್ ನಮ್ಮ ರಾಜಶೇಖರ್ ಅವರು ಇನ್ನೂ ಹಲವಾರು ನಮ್ಗೆ ಪ್ರೋತ್ಸಾಹಗಳನ್ನು ಕೊಟ್ಟು ಸಂಘಟನೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ನಾವು ಯಾವುದೇ ರೀತಿಯಲ್ಲಿ ಸಂಘಟನೆ ನಾನು ಪಾರ್ಟಿಯಲ್ಲಿದ್ರು ಸಹ ಸಂಘಟನೆ ಮತ್ತೆ ನಮ್ಮ ಸಮುದಾಯಗಳಿಗೆಲ್ಲ ನಾವು ವ್ಯವಸ್ಥಿತವಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ಅಡಚಣೆಗಳಾದಲ್ಲಿ ನಾವು ಸಹಕರಿಸಿ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಆಮೇಲೆ ನಾವ್ ಏನೇನ್ ಮಾಡ್ಬೇಕಾದ್ರೂ ಒಂದು ಚೆನ್ನಾಗಿ ಮಾಡ್ಬೇಕಂದ್ರೆ ನಮ್ಗೆ ಆಸೆ ಇರ್ತದೆ. ಈ ನಮ್ಮ ಸಂಘಟನೆಗಳನ್ನ ನಾವು ಕಟ್ಟಿದ್ ಮಾಡಿದ್ಮೇಲೆ ಕೆಲವು ನಮ್ಮ ಸಂಘಟನೆಗಳೆಲ್ಲ ನಾವು ನೋಡ್ತಾ ಇರ್ತೀವಿ. ನಾವು ಈ ಒಂದು ದಿನದಲ್ಲಿ ಯಾವುದೇ ಸಂಘಟನೆ ಉದ್ಘಾಟನೆ ಮಾಡೋದು ನಾನು ಇಲ್ಲಿ ಗೌರವ ಕಂಡಿಲ್ಲ. ನಾನು ಇನ್ಮೇಲೆ ಮಾಡ್ಕೊಂಡು ಹೋಗ್ಬೋದೇನೋ ಅದು ಬೇರೆ ವಿಚಾರಗಳು. ಆಮೇಲೆ ನಮ್ಮ ಸಂಘಟನೆ ರೂಪ ಹೇಗಿರ್ತದಂದ್ರೆ ಪ್ರತಿ 14ನೇ ತಾರೀಕು ಎಲ್ಲ ಒಂದ್ ಕಡೆ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಜಯಂತಿಗಳು ಮಾಡ್ತಾ ಇರ್ತೀವಿ, ಶಾಖೆಗಳು ಉದ್ಘಾಟನೆ ಮಾಡ್ತಾ ಯಾವ ಸಂಘಟನೆ ಮಾಡಲ್ಲ 10 ಜನ ಮಾಡಿಸ್ತೀನಿ. ಆಮೇಲೆ ಜನ ಬಂದಿಲ್ಲ ನಾನು ಇದು ಮಾಡಕ್ ಹೋಗಲ್ಲ. ಜನ ಬಂದವರು ನಂಬಾರೆ, ಬರ್ದಿದವರು ನಂಬಾರೆ. ಅದ್ರಲ್ಲಿ ಜನ ಬಂದಿದ್ದು ನಾನು ಹೋಗೋದಕ್ಕೆ ಅದನ್ನು ನಮ್ಗೆ ಬೇಕಾಗಿಲ್ಲ. ಬಂದವ್ರು ಬರ್ತಾರೆ, ಬರ್ತಿದ್ದವ್ರು ಹೋಗ್ತಾ ಇರ್ತಾರೆ. ಆ ವಿಚಾರದಲ್ಲಿ ನಾವು ಇದು ಮಾಡ್ಕೊಳಕ್ ಹೋಗಲ್ಲ. 4 ಅಕ್ಷರದಲ್ಲಿ ಕಲ್ಕೊಂಡು ಹೋಗಿ ನೋಡಿ. ಇವತ್ತು ವೇದಿಕೆ ಮೇಲೆ ವಿಚಾರ ಸಾಕು ನಮ್ಗೆ. ವಿಚಾರ ತಿಳಿದಂತ 10 ಜನ ಬಂದೋದ್ರು ನಮ್ಗೆ ಸಾಕಾಗಿರ್ತದೆ. ಇವತ್ತು ನಮ್ಮ ಲೋಕೇಶ್ ಅಣ್ಣ ಬೆಳಗ್ಗೆ ಒಂದು ಕ್ರಿಕೆಟ್ ವಿಚಾರದಲ್ಲಿ ಒಂದು ಇದಾಗ್ತದೆ. ಎಂತ ನಮ್ಮನೆ ಒಬ್ರು ಇದಾಗಿ ಹಿಂದಿನ ದಿನ ಇದ್ದಾಗ ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ. ನಮ್ಗೆ ಗೊತ್ತಿಲ್ಲ ಎಲ್ಲ ನೋಡಂತ ಇನ್ಫಾರ್ಮೇಶನ್ ಬರ್ತವೆ. ಅಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ವಿಚಾರಗಳಿರ್ತವೆ. ಇನ್ನು ನಮ್ಮ ಮುದ್ದಣ್ಣ ಅಷ್ಟೇ, ಭೀಮಶಂಕರ್ ಸಾಹೇಬರು, ಇನ್ನು ನಮ್ಮ ಸುಬ್ಬಣ್ಣ ಅವರು, ಇನ್ನು ಹಲವಾರು ವೇದಿಕೆ ಮೇಲೆ ಇದ್ದಾರೆ. ಅವರಿಗೆಲ್ಲ ನಾನು ಅಭಿನಂದಿಸ್ತೀನಿ. ಈಗ ನನ್ನ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಸ್ವಾಮೀಜಿಗಳು ಮಾತಾಡ್ತಾರೆ. ಇದು ಭಾಷಣ ಮಾಡೋಂಥ ವಿಚಾರಗಳೇನಲ್ಲ. 2 ನಿಮಿಷ ಸ್ವಾಮೀಜಿಗಳಾದ್ಮೇಲೆ ನಾವು ಯಾರು ಕೇಳಿದ್ರೆ ಒಂದು 2 ನಿಮಿಷ ಮಾತನಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಆಮೇಲೆ ಕೆಳಗಡೆ ಒಳ್ಳೆ ಬಿರಿಯಾನಿ ಊಟ ಇದೆ, ನೆಮ್ಮದಿ ಊಟ ಮಾಡೋಣ. ವ್ಯವಸ್ಥಿತವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಸ್ವಾಮೀಜಿ ಇದೆ ಸ್ಪೆಷಲ್ ಸೆಂಟರ್ ಈಗ ಆದ್ರೆ ಅವ್ರನ್ನೇ ಬಿಟ್ಟು ಊಟ ಮಾಡೋಂಥದ್ದಿದೆ. ಅದು ಅದು ಆ ರೀತಿ ಅಳವಡಿಸ್ಕೊಂಡ್ ಬಂದಿದ್ದಾರೆ ಅಧ್ಯಕ್ಷರು. ಅದು ಗುಡ್ ಹ್ಯಾಬಿಟ್. ಈಗ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಇದರ ರಾಷ್ಟ್ರ ಘಟಕ ಮತ್ತು ರಾಜ್ಯ ಘಟಕದ ಉದ್ಘಾಟನಾ ಸಮಾರಂಭವನ್ನು ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಬಿ.ಆರ್. ಮುನಿರಾಜು ಅವರ ನೇತೃತ್ವದಲ್ಲಿ ಇವತ್ತು ವಿವಿಧ ಘಟಕಗಳ ರಾಜ್ಯ ಅಧ್ಯಕ್ಷರಿಗೆ ಪದವಿ ದಾನವನ್ನ ಮಾಡುವಂತ ಸಮಾರಂಭದಲ್ಲಿ ಭಾಗವಹಿಸಿರುವುದಕ್ಕೆ ನನಗೆ ಅತೀವ ಸಂಭ್ರಮ, ಸಂತೋಷ ಅನಿಸಿದೆ. ಇಂಥ ಅರ್ಥಪೂರ್ಣ ಸಮಾರಂಭದಲ್ಲಿ ನಮ್ಮೊಡನೆ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿರುವಂತಹ ಹಿರಿಯ ವಿಶ್ರಾಂತ ಅಧಿಕಾರಿಗಳು, ಸಮುದಾಯದ ಚಿಂತಕರು, ಬಹಳಷ್ಟು ಇತ್ತೀಚೆಗೆ ನಾನು ಕಂಡ ಹಾಗೆ ಎಲ್ಲ ಕಡೆ ಓಡಾಡಿಕೊಂಡು ಸಮುದಾಯದ ಕಾಳಜಿ ವಹಿಸಿ ಅದಕ್ಕೆ ಒಂದಷ್ಟು ಸಮಾಲೋಚಿಸಿ ಸಹಕಾರ ಮತ್ತು ಸಲಹೆಗಳನ್ನು ನೀಡ್ತಕ್ಕಂಥ ಭೀಮಶಂಕರ್ ಸರ್ ಅವರಿಗೆ ಗೌರವಪೂರ್ವಕ ನಮನಗಳೊಂದಿಗೆ ಅವರಿಗೆ ಶರಣಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಅತಿ ಕ್ರಿಯಾಶೀಲ ಅಧ್ಯಕ್ಷರು. ಬಹುಶಃ ಸಮಯ ಇದ್ರೆ ಬೆಂಗಳೂರಿನಲ್ಲಿ ಯಾವ ಸಂಘಟನೆ ಕರೆದ್ರು ಭಾಗವಹಿಸುವಂತ ಒಂದಿಬ್ಬರು ನನಗೆ ಅಧ್ಯಕ್ಷರು ಕಾಣ್ತಾರೆ. ಒಬ್ರು ಕೆಳಗಡೆ ಮೊಬೈಲ್ ನೋಡ್ತಾರೆ, ಆಮೇಲೆ ಮಾತಾಡ್ತಾರೆ ಬಗ್ಗೆ. ಒಬ್ಬರಲ್ಲಿ ಲಾಸ್ಟಿಗೆ ಕೂತಿದ್ದಾರೆ. ಅಧ್ಯಕ್ಷರು ನಾನು ಅನ್ನುವ ಅಹಂ ಇಲ್ಲದೆ ಎಲ್ಲರೊಳಗೆ ಒಂದಾಗಿ ಕೊನೆ ಕೂತಿದ್ದಾರೆ. ಕೆಲವರು ಅಧ್ಯಕ್ಷ ಪದವಿಗೆ ಒದ್ದಾಡ್ತಾರೆ, ಸೀಟ್ ಕೂತ್ಕೋಬೇಕು, ಅಲ್ಲಿ ಕೂತ್ಕೋಬೇಕು, ಮ್ಯಾಲ್ ಕೂತ್ಕೋಬೇಕಂತ.
ಆದರೆ ಆ ಅಧ್ಯಕ್ಷರು ಈ ಸಿಟಿಂಗ್ ಇನ್ ಫ್ರಂಟ್ ಆಫ್ ಇನ್ ಬ್ಯಾಕ್ ಸೈಡ್ ಆಫ್ ದಿ ಡಯಾಸ್. ನಮಗೆ ಅಪರೂಪ ಇದ್ದ ಅಧ್ಯಕ್ಷರು ಬೇಕು. ಇವತ್ತು ಕೂಡ ಪದವಿಯನ್ನು ದಾನ ಮಾಡಿದ್ದಾರೆ ಅಂತ ನನ್ನ ಆತ್ಮೀಯ ಗೆಳೆಯರು, ನನ್ನ ಹಿತೈಷಿಗಳಾದಂಥ ಮುನಿರಾಜುರವರೇ, ಬೆಂಗಳೂರು ಭಾಗ ಮತ್ತು ರಾಜ್ಯದಲ್ಲೇ ನಮ್ಮ ಜಾತಿಗೆ ಒಂದಷ್ಟು ಸಂಚಲನ ಮೂಡಿಸುವಂತ ಎಲ್ಲ ಆಯಾಮಗಳಲ್ಲೂ ಸ್ಫೂರ್ತಿ ಕೊಡುವಂತ, ಸಲಹೆ ನೀಡುವಂತ, ಕೈಲಾದಷ್ಟು ಮಟ್ಟಿಗೆ ಸಹಕಾರವನ್ನು ನೀಡುತ್ತಾ ಬಂದಿರುವಂತ ಶೈಕ್ಷಣಿಕ ವಿಚಾರವಾಗಿ ಒಂದಷ್ಟು ಆರ್ಥಿಕ ನೆರವು ಬಯಸುವಂತವರಿಗೆಲ್ಲ ಕೊಡ್ತಾ ಬಂದಿರುವಂತ ಭೀಮಾಶಂಕರ್ ಸರ್ ಅವರೇ, ವೇದಿಕೆ ಮೇಲಿನ ಎಲ್ಲ ಗಣ್ಯರೇ, ಈ ಒಂದು ಸಮಾರಂಭದಲ್ಲಿ ಇರತಕ್ಕಂಥ ನಾವೆಲ್ಲರಿಗೂ ಕೂಡ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳ್ತಾ, ಅದೇನು ಭಾಷಣ ಮಾಡಲ್ಲ, ಯಾಕೆಂತಂದ್ರೆ ಮಾಡಕ್ಕೆ ಏನು ಇಲ್ಲ. ಏನೇನು ಹೇಳಬೇಕೋ, ಏನೇನು ಮಾಡಬೇಕೋ ಅದನ್ನ ಭಗವಾನ್ ಬುದ್ಧರು ಹೇಳಿದ್ದಾರೆ, ಬಾಬಾ ಸಾಹೇಬರು ಹೇಳ್ಬಿಟ್ಟಿದ್ದಾರೆ. ನಾವೇನ್ ಮಾಡಬೇಕು ಅಂದ್ರೆ ಅವ್ರು ಹೇಳಿದ್ದನ್ನು ಪಾಲನೆ ಮಾಡಬೇಕು. ಆದ್ರೆ ನಾವು ಇದುವರೆಗೂ ಮಾಡಿಲ್ಲ. ಅವ್ರ ಶಾಪ ಕಟ್ಟಿದ್ದೆ ನಮಗೆ. ಯಾಕೆಂತಂದ್ರೆ ನಾಗಮೋಹನ್ ದಾಸ್ ಅವರ ವರದಿನಲ್ಲಿ ಎಂಪೆರಿಕಲ್ ಡೇಟಾ ನೋಡಿದಾಗ ದಲಿತರು 86% ಹೆಚ್ಚು ಕಡಿಮೆ ಅನಕ್ಷರಸ್ಥರಿದ್ದಾರೆ. ಏನ್ರಿ ಮಾಡ್ತೀರಿ ಅನಕ್ಷರಸ್ಥರು ಹಾಳು ಬಿಸಿಲಂತಿದ್ದಾರೆ, ಏನ್ ಮಾಡ್ತೀರ? ಯಾಕೆ 70 ವರ್ಷ ಆದ್ರೂ ಅಕ್ಷರಸ್ಥೆಯನ್ನ ಉಳಿಸ್ಕೊಳಕ್ಕಾಗಲಿಲ್ಲ? ಈ ಸಂಘಟನೆಯನ್ನು ಮೊದಲನೇದು ಪ್ರಯಾರಿಟಿ ಕೊಟ್ಟರು ಶಿಕ್ಷಣಕ್ಕೇನೆ. ಯಾರ ದೋಷ ಇದು? ಎಷ್ಟು ವರ್ಷಗಳ ಕಾಲ ನಾವು ಇನ್ನೊಂದು ಜಾತಿಯನ್ನ ಅಥವಾ ಇನ್ನೊಂದು ವರ್ಗವನ್ನ ಬೈತಾ ಕೂತ್ಕೊಳ್ಳೋದು? ಮೊಟ್ಟೆಯಿಂದ ಹಿಡಿದು ಹಾಲಿಂದ ಹಿಡಿದು ಎಲ್ಲವನ್ನ ಕೊಡ್ತಾ ಇದೆ ಸರ್ಕಾರ. ಯಾಕೆ ನಮ್ಮ ಮಕ್ಕಳು ಇನ್ನು ಶಾಲೆಗೆ 39% ಸರ್ ಭೀಮಾಶಂಕರ್ ಸರ್? 37% ಇಲ್ಲಿಟ್ರೇಸಿ. ಶಾಲೆಗೆ ಸೇರಿರೋರು ಬಿಡ್ತಾ ಇರೋದು 40%. ಟೀಚರ್ 86% ಡಿಗ್ರಿ ಮಾಡದೇ ಇರತಕ್ಕಂತ ನಾನ್ ಮೆಟ್ರಿಕ್ಸ್ SSLC ದಾಟಕ್ ಆಗ್ತಾ ಇರುವಂತ 86% ಇಟ್ಕೊಂಡು ಅಖಿಲ ಭಾರತ ದಲಿತ ಕ್ರೀಡಾ ಸಮಿತಿ ವತಿಯಿಂದ 10ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪೌರ ಕಾರ್ಮಿಕರ ಕಾರ್ಮಿಕರ ನೂತನ ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ಪೂಜನೀಯ ಶ್ರೀ ಶ್ರೀ ಶಿವಕ್ಷರಿ ನಿರ್ದೇಶಕ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಹಿರಿಯ ಅಧಿಕಾರಿ, ಏನು ಒಳ ಮೀಸಲಾತಿ ಮಾದಿಗರಿಗೆ ಮತ್ತು ವಲಯರಿಗೆ ಎಲ್ಲ ಅನ್ಯಾಯ ಆಗಿದೆ. ಕಳೆದ 5 ವರ್ಷಗಳಲ್ಲಿ ಕೋಟಿಗಟ್ಟಲೆ ಎಲ್ಲಿ ಹಣ ಖರ್ಚು ಆಗ್ತಾ ಇದೆ, ಸಿಗ್ತಾ ಇದೆಯಾ ಸೌಲಭ್ಯಗಳು ಅಂತ ಸವಿಸ್ತಾರ ಒಂದು ಗ್ರಂಥನೆ ಬರೆದಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯ ಸಹೋದರಾಗಿರ್ತಕ್ಕಂಥ ನಮ್ಮ ಭೀಮಾಶಂಕರ್ ಸಾಹೇಬರು ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಮುಖಂಡರು, ಇಬ್ಬರು ಹೆಸರು ಹೇಳ್ಕೊಂಡಾದ್ರೆ ಟೈಮ್ ಸಾಕಾಗಲ್ಲ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನನ್ನ ಮುಖಂಡರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಭಾರತದ ಸಂವಿಧಾನ ಏನು ಓದಿ ದಲಿತರಿಗೆ ಜಾಗೃತಿ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ವಿಶ್ವದ ಅತಿ ದೊಡ್ಡ ಸಂವಿಧಾನ ರಚನೆ ಮಾಡಿದ್ದಾರೆ. ಅದು 448 ವಿಧಾನಗಳು, 25 ಭಾಗಗಳು, 12 ಅನುಸೂಚಿಗಳನ್ನು ಹೊಂದಿದೆ. ಈ ಮಹಾನ್ ಗ್ರಂಥವು 1,46,000 ಪದಗಳನ್ನು ಹೊಂದಿದೆ. ಎಷ್ಟು ದೊಡ್ಡ ಗ್ರಂಥ ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ಒಂದು ಗ್ರಂಥನ ಬರೆದಿರ್ತಕ್ಕಂಥ ನಾವು ಸಂವಿಧಾನ ನಾವು ತಿಳ್ಕೊಂಡಿದ್ದೀವಿ, ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಯಾರು ಅರ್ಥ ಮಾಡ್ಕೊಂಡಿದಾರೋ ಅವರು ಈ ದೇಶದ ಸಂವಿಧಾನ ಹಿಡಿದಿದ್ದಾರೆ.
ಯಾರು ಅರ್ಥ ಮಾಡ್ಕೊಂಡಿಲ್ವೋ ನಾವಿಲ್ಲಿ ಕೂತ್ಕೊಂಡು ಭಾಷೆಗಳು ಕೇಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ, ನಿದ್ದೆ ಮಾಡ್ತಾ ಇದ್ದೀವಿ. ನಾವು ಬೀದಿಗಳಲ್ಲಿ ಕೂತ್ಕೊಂಡು ಹೋರಾಟಗಳು ಮಾಡ್ತಾ ಇದ್ದೀವಿ. ಎಂತ ದುರಂತ ನೋಡಿ. ಇವತ್ತು ದೇಶದ ಸಂವಿಧಾನ ಎಲ್ಲೋಗ್ತಾ ಇದೆ ಗೊತ್ತಾ? ತಾಲಿಬಾನ್ಗಳ ಸರ್ಕಾರಗಳ ಜೊತೆಗೆ ಹೋಗ್ತಾ ಇದೆ. ನಾವಿನ್ನೂ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಸನಾತನ ಧರ್ಮಗಳಾಗ್ತಾ ಇದೆ ಇವತ್ತು ದಿನ ಎಲ್ಲಿ ಹೋಗ್ತಾ ಇದೆ ನೋಡಿ. ಇಂಥ ದುರಂತ ಈ ಸಮಾಜದಲ್ಲಿ ನಾವೆಲ್ಲ ಐಕ್ಯತರಾಗಬೇಕು. ಮಾತ್ರ ಐಕ್ಯತೆ ಆಗಬೇಕಾಗಿದೆ. ನಮ್ಮ ಪಾಲನ್ನು ನಾವು ಸಮರ್ಪಕವಾಗಿ ತಗೊಳ್ಬೇಕಾಗಿದೆ. ಒಂದು ಮನೆಗೆ ಇಲ್ಲಿ ಬರಬೇಕಾದ ಉದ್ದೇಶ ಏನಂದ್ರೆ, ನಮ್ಮ ಬ್ರದರ್ ಮುಂಡಾಜ್ ಅವರು ನನಗೆ ಸುಮಾರು 1 ವರ್ಷದಿಂದಾನೆ ಇಲ್ಲ ನಿಮಗೆ ಬೆಳಿಬೇಕು, ನನ್ನ ಸೇವೆ ಪ್ರತಿ ವರ್ಷ 101 ಜೋಡಿ ಮದುವೆ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿದ್ರೆ ನಮ್ಮ ತಂದೆ ಸ್ಥಾನದರ್ತಕ್ಕಂಥ ಮುನಿಯಪ್ಪಣ್ಣ ಅವರೇ ನನಗೆ ಮಾರ್ಗದರ್ಶನ. ಬಡವನಾದ್ರೂ ಕೂಡ ಏನೋ ಒಂದು ಸಾಧನೆ ಮಾಡಬೇಕು, ಹುಟ್ಟು ಉಚಿತ ಸಾವು ಖಚಿತ. ಹಂಗಾಗಿ ಹುಟ್ಟಿದೀವಿ, ಏನಾದ್ರೂ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಬಡವರಿಗಾಗಿ ಸೇವೆ ಸಲ್ಲಬೇಕು. ಇಲ್ಲಿರ್ತಕ್ಕಂಥ ಎಲ್ಲರೂ ಅಣ್ಣವರೆಲ್ಲ ಸವಿಸ್ತಾರವಾಗಿ ಎಲ್ಲರೂ ಕೂಡ ತಿಳಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನನಗೆ ಏನು ಇವತ್ತು ಹುದ್ದೆ ಕೊಟ್ಟಿದ್ದಾರೆ, ನಾನು ಬರೋ ತನಕ ಅವಧಿ ಎಷ್ಟಿದೆಯೋ ಅದಕ್ಕೆ ಮಿಂಚು ಕೂಡ ಅವ್ರ ಜೊತೆಲಿ ಇದ್ದು ನನ್ನ ಸೇವೆಗಳನ್ನ ಸಲ್ಲಿಸ್ತಾ ನಮ್ಮ ಬಡವ ಸೇವೆ ಮಾಡ್ಕೊಂಡು ಬರ್ತಾನೆ. ಇಲ್ಲಿ ಒಂದು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ. ಅದರ ಉದ್ಘಾಟನೆಯನ್ನು ಕೂಡ ನಾವು ನೆರವೇರಿಸಿದ್ದು ತುಂಬ ಖುಷಿ ಕೊಟ್ಟಿದೆ. ಇಂಥ ಸಂಘಟನೆಗಳು ಸಮಾಜದ ಸ್ವಾಸ್ಥ್ಯವನ್ನು ಮೇಲಕ್ಕೆ ತಂದು ಸಮಾಜದಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಸಮಾಜದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲುವಂಥ ಗುರುತರ ಜವಾಬ್ದಾರಿ ಇವರ ಮೇಲಿದೆ. ಅಧ್ಯಕ್ಷರು ಕೂಡ ಮುನಿರಾಜ್ ಅವರು ಈ ಸಂಘಟನೆಯನ್ನು ಬಹಳಷ್ಟು ಸಮರ್ಪಕವಾಗಿ ಕೊಂಡೊಯ್ತಾ ಇದ್ದಾರೆ. ಇವತ್ತು 2 ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಪದವಿಯನ್ನು ಪ್ರದಾನ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಸಮಾಜದ ಅಭಿವೃದ್ಧಿಗೆ ಎಲ್ಲ ನೊಂದ ಸಮುದಾಯಗಳ ನ್ಯಾಯ ಕೊಡಿಸ್ಲಿಕ್ಕೆ ನೀವು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವರಿಗೆ ತಿಳಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರು, ನೂತನ ಅಧ್ಯಕ್ಷರು ಸಹ ಇದನ್ನು ಮನಗಂಡು ಸಮಾಜದ ಸ್ವಾಸ್ಥ್ಯ ಕಾಪಾಡೋದ್ರೊಂದಿಗೆ ಸಮಾಜದ ಅಭಿವೃದ್ಧಿಗೆ ಇದು ನಿಲ್ಲಬೇಕು ಅನ್ನುವಂಥದ್ದು ಎಲ್ಲ ಸಂಘಟನೆಗಳಿಗಿಂತ ಒಂದು ವಿಶೇಷವಾದ ಸಂಘಟನೆ ಇದಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಜೊತೆಗೆ ಯಾವಾಗ ತಳ ಸಮುದಾಯಗಳಿಗೆ, ಎಲ್ಲ ವರ್ಗದ ನೊಂದವರಿಗೆ, ನಿಜವಾಗಿ ನೊಂದವರಿಗೆ, ಅಂಥವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಂಘಟನೆಗಳು ಜಾತಿಯ ಮುಖವನ್ನು ನೋಡಬಾರ್ದು. ಜಾತಿಗೆ ಇದ್ದಂಥ ಸಂಘಟನೆಗಳು ಪ್ರಥಮ ಆದ್ಯತೆಯನ್ನ ನೊಂದ ಜಾತಿಯವರಿಗೆ ಕೊಟ್ಟು ಆನಂತರ ಇತರೆ ಜಾತಿಯವರನ್ನು ಕೂಡ ಪ್ರೀತಿ ಮಾಡುತ್ತಲೇ ಅವ್ರಿಗೂ ಕೂಡ ನ್ಯಾಯವನ್ನ ಕೊಟ್ಟಾಗ ಏನಾಗುತ್ತೆ, ಈ ಸಂಘಟನೆ ಜಾತಿ ಮೀರಿದ ಸಂಘಟನೆ ಅನ್ನುವಂಥ ಹೆಸರು ಬರ್ತದೆ. ಅಂತ ದಾರಿಯಲ್ಲಿ ಈ ಸಂಘಟನೆ ಹೋಗ್ಲಿ ಅನ್ನೋದು ನಮ್ಮ ಹಾರೈಕೆ. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಏನಿವತ್ತು ನಮ್ಮ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ 10ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ಘಟಕ ಮತ್ತು ಪೌರ ಕಾರ್ಮಿಕರ ಘಟಕ ಮತ್ತು ಕಾರ್ಮಿಕ ಘಟಕವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಷಡಾಕ್ಷರಿ ಮುನಿಸ್ವಾಮೀಜಿಗಳ ಆಶೀರ್ವಾದ ಮಾಡಿಕೊಂಡು ಆಮೇಲೆ ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ನಮ್ಮ ಈ ಸಮಿತಿ ಪರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ಪಿಳ್ಳಂಜನಪ್ಪರನ್ನ ಆಯ್ಕೆ ಮಾಡಿದ್ದೀವಿ. ನಂತರ ಕಾರ್ಮಿಕ ಘಟಕದಲ್ಲಿ ನಮ್ಮ ಶರವಣವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ಇನ್ನೊಬ್ಬರನ್ನು ಜಯಣ್ಣವ್ರನ್ನ ಆಯ್ಕೆ ಮಾಡಿದ್ವಿ. ಜೊತೆಗೆ ನಮ್ಮ ರಾಜಶೇಖರ್ ಸಾಹೇಬರು ಮತ್ತು ಲೋಕೇಶ್ ಅಣ್ಣವರು ಮತ್ತು ನಮ್ಮ ಮೇಡಮ್ ಅವರಾದಂಥ ಭಾಗ್ಯ ಮೇಡಮ್ಮು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರಾಜ್ಯಾಧ್ಯಕ್ಷರು ಬಂದು ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಈ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ನನ್ನ ಹೋರಾಟಕ್ಕೆ ಇನ್ನೂ ನಿಮ್ಮ ಶಕ್ತಿ ತುಂಬಿಸ್ಲಿ, ಇನ್ನು ನಿಮ್ಮ ಮಾಧ್ಯಮದವರು ಸಹ ನಮ್ಮ ವಿಚಾರನ ಪ್ರಚಾರ ಮಾಡಿ ಎಲ್ಲ ಯಶಸ್ವಿ ಆಗಲಿ ಅಂತೇಳಿ ನನ್ನ ಭಗವಾನ್ ಬುದ್ಧನ ವಿಚಾರದಲ್ಲಿ ನಾನು ಆಶಿಸುತ್ತಾ, ಮತ್ತು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರಿದ ದಿನ, ಇಂಥ ದಿನನೇ ನಾವು ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ವಿ. ಇತಿಹಾಸದಲ್ಲಿ ಯಾವುದೇ ಸಂಘಟನೆ ಈ ಡೇಟಲ್ಲಿ ಮಾಡಿಲ್ಲ. ನಮ್ಮ ಸಮಿತಿ ಏನಿದ್ರು ಪ್ರತಿ ತಿಂಗಳು 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಅವರ ಬದುಕು ನಮಗೆ ಕಲಿಸ್ಕೊಟ್ಟಿದೆ, ಅವರ ಪ್ರೇರಣೆ ನಮ್ಮ ಮೇಲಿದೆ, ಅವರ ವಿಚಾರ ನಮ್ಮ ಅಧ್ಯಯನದಲ್ಲಿದೆ, ಅವರ ಅಭಿವ್ಯಕ್ತಿ ನಮ್ಮ ನೆಲೆಯಲ್ಲಿದೆ. ಆಮೇಲೆ ಭಗವಾನ್ ಬುದ್ಧರ ಒಂದು ನಾಮಗಳು ಪರಿವರ್ತನೆ ಆಗೋದಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ನಾನು ಕಲಿತು ನಮ್ಮವ್ರನ್ನ ಕಲಿಸ್ಬೇಕನ್ನೋ ನನ್ನ ಪರಿಜ್ಞಾನ ಆಗಿರ್ತದೆ. ನಾನು ಅದೇ ರೀತಿಯಲ್ಲಿ ನನ್ನ ಜನಗಳಿಗೆ, ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಬಂಧುಗಳಿಗೆ, ನಮ್ಮ ಗುರುಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಸುಳ್ಳು ಹೇಳಿದೆ ಮತ್ತು ನಿಜವನ್ನು ಹೇಳ್ತಾ ಒಳ್ಳೆ ಇವತ್ತು ಪ್ರತಿಯೊಬ್ಬರು ಪ್ರಮಾಣ ಮಾಡಿದ ರೀತಿಯಲ್ಲಿ ನಾನು ಪ್ರಮಾಣ ಮಾಡಿ ನನ್ನ ಸಮಿತಿನ ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನಗೆ ಮಾತಿಗೆ ಅವಕಾಶ ಕೊಡೋದ ಮೇಲೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಈಗ ಸಂಘಟನೆಗೆ 10 ವರ್ಷ ಆಯಿತು.
ಇದೆ, ಸಾವಿರಾರು ಹೋರಾಟಗಳು ಮಾಡಿದ್ವಿ. ಹೇಳ್ಕೊಂಬಾರ್ದು ನಾವು ನಮ್ಮ ಹೋರಾಟಗಳು ತಗೊಂಡ್ಬಿಟ್ರೆ ಇವು ಒಳ ಮೀಸಲಾತಿಗೆ ಎಷ್ಟು ಹೋರಾಟ ಮಾಡಿದ್ವಿ, ಅದು ಮಾಡಿದೀವಿ. ಆಮೇಲೆ ಒಂದು ಭೂಮಿ ವಿಚಾರಗಳಲ್ಲಿ ಹೋರಾಟ ಮಾಡಿದೀವಿ. ಆಮೇಲೆ ಯಾರ ಮೇಲೆ ದೌರ್ಜನ್ಯ ಮಾಡಿದ್ರೆ ಹೋರಾಟಗಳು ಮಾಡಿದ್ದೀವಿ. ಆಮೇಲೆ ಕಟ್ಟ ಸುಬ್ರಹ್ಮಣ್ಯ ನಾಡಂದವ್ರು ಎಂತೆಂಥವ್ರ ವಿರುದ್ಧ ಹೋರಾಟ ಮಾಡಿ ಜೈಲು ಕಳಿಸಿದ್ವಿ. ತಮಟೆ ಚಳವಳಿ, ಸಾವಿರಾರು ತಮಟೆ ಚಳವಳಿ ಮಾಡ್ತಾ ಇರ್ತೀವಿ. ಇವತ್ತು ಏನಾದರೂ ಒಂದು 10 ವರ್ಷದಲ್ಲಿ ಹೋರಾಟಗಳು ಮಾಡಿದ್ವಿ ಅಂದ್ರೆ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಪ್ರೋಟೋಕಾಲ್ ಪ್ರಕಾರ ನಂಬರ್ 1 ಅಲ್ಲಿದೆ. ಇವತ್ತು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ತೆಗೆದು ನೋಡಿದ್ರೆ ನೋಡ್ಬೇಕು, ಪ್ರತಿಯೊಂದು ವಿಚಾರದಲ್ಲಿ ತಿಂಗಳಿಗೆ 1-2-3 ನಮ್ದು ಹೋರಾಟ ಇದೆ. ಈ ವಿಚಾರಗಳನ್ನ ತಾವು ಮಾಧ್ಯಮದವರೇ ಸಾಕು ನಮ್ಮ ಸಾಕ್ಷಿಗಳು. ನೀವು ಎಷ್ಟು ಇದು ಮಾಡ್ತೀರಂದ್ರೆ ಆಮೇಲೆ ಮಾಧ್ಯಮದವರು ಅಷ್ಟೇ ನಮ್ಮ ವಿಚಾರದಲ್ಲಿ ಇರುವಂತ ಪ್ರೀತಿಗಳನ್ನ ಇಟ್ಕೊಂಡು ಯಶಸ್ವಿಯಾಗಿ ನೀವು ಪ್ರಚಾರ ಮಾಡ್ತಾ ಇದ್ರೆ ನಿಮ್ಮ ಪ್ರಚಾರನೇ ನನಗೆ ಒಂದು ಅಭಿಭಕ್ತಿ. ಯಾಕಂದ್ರೆ ನೀವು ಪ್ರಚಾರ ಮಾಡಿಲ್ಲ ಅಂದ್ರೆ ನಾನು ಎಷ್ಟು ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಯಾಕಂದ್ರೆ ಏನೇ ಇದು ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತಾ ಇರೋದೊಂದು ಇನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋರು ಮಾಡ್ತೀನಿ ನಾವು ಬಿಟ್ರೆ ಇನ್ನು ಬೇರೆ ನಾನು MLA ಆಗ್ಬೇಕು MP ಆಗ್ಬೇಕು ಅನ್ನೋದು ನನ್ನ ಅವಶ್ಯಕತೆ ಇಲ್ಲ. ನನ್ನ ಜನ ಬೆಳೆದು ನಾವು ಬೆಳಿಬೇಕು, ಜೊತೆಯಲ್ಲೇ ರಾಜಕೀಯದಲ್ಲಿ ಮುಂದುವರಿಬೇಕು. ನನ್ನ ಜನ ಬೆಳೀಲಿ, ಜೊತೆಗೆ ಅವ್ರ ಸಹಕಾರ ನನಗೂ ಇರ್ತದೆ, ನಮ್ಮ ಸಹಕಾರ ಅವ್ರಿಗೂ ಇರ್ತದೆ ಅಂತ ಹೇಳಿ ನನ್ನ ಮಾತು ವಿರಾಮ ಹೇಳ್ತಾ ಇದ್ದೀನಿ.